ಇಂದು ನಾವು ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಮತ್ತು ಭವ್ಯವಾದ ಬೇಕಲ್ ಕೋಟೆಯಲ್ಲಿದ್ದೀವಿ. ಅರಬ್ಬಿ ಸಮುದ್ರದ ತೀರದಲ್ಲಿ ನಿಂತಿರುವ ಈ ಬೃಹತ್ ಕೋಟೆ ತನ್ನ ಅದ್ಭುತ ಇತಿಹಾಸ ಮತ್ತು ವಿಶಿಷ್ಟ ರಕ್ಷಣಾ ತಂತ್ರಜ್ಞಾನಕ್ಕೆ ಜಗತ್ ಪ್ರಸಿದ್ಧಿಯಾಗಿದೆ. ಬನ್ನಿ, ಇವತ್ತಿನ ನಮ್ಮ ಈ ಪಯಣದಲ್ಲಿ ಕೋಟೆಯ ಒಳಗಿರುವ ರಹಸ್ಯಗಳು, ಸುಂದರ ನೋಟಗಳು ಮತ್ತು ಇಲ್ಲಿನ ಇತಿಹಾಸವನ್ನು ಹತ್ತಿರದಿಂದ ತಿಳಿಯೋಣ. ಬೇಕಲ್ ಕೋಟೆ ನೋಡೋಕ್ಕೆಷ್ಟು ಅದ್ಭುತವಾಗಿದೆ ಅಂತ ಅಂದರೆ ತುಂಬ ಸುಂದರವಾಗಿದೆ. ಇದು ಅತ್ಯಂತ ದೊಡ್ಡ ಮತ್ತು ಸುಂದರವಾದ ಐತಿಹಾಸಿಕ ಕರಾವಳಿ ಕೋಟೆಯಾಗಿದೆ. ಇದು ಪ್ರಸ್ತುತ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿದ್ದರೂ ಸಹ ಇದರದು ನಿರ್ಮಾಣದ ಹಿಂದೆ ನಮ್ಮ ಹೆಮ್ಮೆಯ ಕನ್ನಡದ ಇತಿಹಾಸವಿದೆ. ಕ್ರಿಸ್ತಶಕ 17ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಳದಿ ಸಂಸ್ಥಾನದ ಪ್ರಸಿದ್ಧ ಅರಸರಾದ ಕೆಳದಿ ಶಿವಪ್ಪ ನಾಯಕರು ಈ ಬೃಹತ್ ಕೋಟೆಯನ್ನು ನಿರ್ಮಿಸಿದ್ದಾರೆ. ಅರಬ್ಬಿ ಸಮುದ್ರದ ತೀರದಲ್ಲಿರುವ ಈ ಕೋಟೆ ವಾಸ್ತುಶಿಲ್ಪದಲ್ಲಂತೂ ಅದ್ಭುತವಾಗಿದೆ ಮತ್ತು ಸುರಕ್ಷತಾ ತಂತ್ರಜ್ಞಾನಕ್ಕೆ ಹೆಸರಾಗಿದೆ. ಇನ್ನು ನಾವಿಲ್ಲಿ ರಶೀದಿ ತಗೊಂಡು ನೇರವಾಗಿ ಒಳಗಡೆ ಹೋದ್ವಿ. ಇವತ್ತು ನಾವು ನೋಡುವ ಬೇಕಲ್ ಕೋಟೆ ತುಂಬ ಶಾಂತವಾಗಿದೆ. ಅಲೆಗಳ ಸದ್ದುಗಳು ಮಾತ್ರ ಕೇಳಿಸುತ್ತೆ, ಹಾಗೆ ಪ್ರವಾಸಿಗರ ಶಬ್ದಗಳು, ಕಲರವ ಮಾತ್ರ ಕೇಳಿಸುತ್ತೆ. ಆದರೆ ಒಮ್ಮೆ ಕಣ್ಮುಚ್ಚಿ ಇತಿಹಾಸದ ಚಕ್ರವನ್ನು 350 ವರ್ಷಗಳಷ್ಟು ಹಿಂದಕ್ಕೆ ಹಿಂತಿರುಗಿಸಿ ನೋಡಿದ್ರೆ ಅಂದರೆ 1650ರ ಇಸ್ವಿಯಲ್ಲಿ ಇದು ಪ್ರವಾಸಿಗರು ತಿರುಗಾಡುವಂತಹ ಪ್ರಶಾಂತವಾದ ಜಾಗವಂತೂ ಆಗಿರಲಿಲ್ಲ. ಇದು ಶಿವಮೊಗ್ಗದ ವೀರ ಅರಸ ಕೆಳದಿ ಶಿವಪ್ಪ ನಾಯಕರ ಅತ್ಯಂತ ಬಿಡುವಿಲ್ಲದ, ಸದಾ ಹೈ ಅಲರ್ಟ್ ಆಗಿರುವಂತಹ ಬೃಹತ್ ಮಿಲಿಟರಿ ಕೇಂದ್ರ. ಶ್ರೀ ಮುಖ್ಯಪ್ರಾಣ ದೇವಸ್ಥಾನವು ಬೇಕಲ್ ಕೋಟೆಯ ಪ್ರವೇಶ ದ್ವಾರದ ಬಳಿಯೇ ಇರುವ ಅತ್ಯಂತ ಪವಿತ್ರ ಹಾಗೂ ಐತಿಹಾಸಿಕ ದೇವಾಲಯವಾಗಿದೆ. ಈ ದೇವಸ್ಥಾನವು ಬೇಕಲ್ ಕೋಟೆಯಷ್ಟೇ ಹಳೆಯದಾದ ಇತಿಹಾಸವನ್ನು ಹೊಂದಿದೆ. ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕರು ಕ್ರಿಸ್ತಶಕ 1650ರಲ್ಲಿ ಕೋಟೆಯನ್ನು ನಿರ್ಮಿಸಿದಾಗ ಕೋಟೆಯ ಮತ್ತು ತಮ್ಮ ಸೈನಿಕರ ರಕ್ಷಣೆಗಾಗಿ ಪ್ರವೇಶ ದ್ವಾರದಲ್ಲೇ ಈ ವೀರ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಎಂದು ನಂಬಲಾಗಿದೆ. ಕೆಳದಿ ಸಾಮ್ರಾಜ್ಯದ ರಾಜರು ಹನುಮಂತನನ್ನ ಶಕ್ತಿ, ಧೈರ್ಯ ಮತ್ತು ವಿಜಯದ ಸಂಕೇತವಾಗಿ ಪೂಜಿಸ್ತಾ ಇದ್ರು. ಕೋಟೆಯನ್ನ ಕಾಯುವ ಸೈನಿಕರು ಪ್ರತಿದಿನ ತಮ್ಮ ಕಾವಲು ಕರ್ತವ್ಯವನ್ನ ಆರಂಭಿಸುವ ಮುನ್ನ ಈ ಮುಖ್ಯ ಪ್ರಾಣ ದೇವರಿಗೆ ನಮಸ್ಕರಿಸಿ ಹೋಗ್ತಾ ಇದ್ರು. ಇನ್ನು ಕೋಟೆಯ ಪ್ರವೇಶ ದ್ವಾರದ ಬಳಿ ಹಿಂದೂಗಳ ಆರಾಧ್ಯ ದೈವ ಶ್ರೀ ಮುಖ್ಯ ಪ್ರಾಣ ದೇವಸ್ಥಾನವಿದ್ದರೆ, ಕೋಟೆಯ ಸ್ವಲ್ಪವೇ ಹೊರಗಡೆ ಟಿಪ್ಪು ಸುಲ್ತಾನ್ ನಿರ್ಮಿಸಿದ ಪುರಾತನ ಮಸೀದಿ ಇದೆ. ಇದು ಪ್ರದೇಶದ ಐತಿಹಾಸಿಕ ಧಾರ್ಮಿಕ ಸೌಹಾರ್ದತೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇನ್ನು ಬೇಕಲ್ ಕೋಟೆಯ ಪ್ರವೇಶ ದ್ವಾರವು ನೇರವಾಗಿಲ್ಲ, ಅದು ಅಂಕುಡೊಂಕಾಗಿದೆ. ಯುದ್ಧ ತಂತ್ರಜ್ಞಾನದಲ್ಲಿ ಇದಕ್ಕೆ ರಕ್ಷಣಾತ್ಮಕ ಪ್ರವೇಶ ದ್ವಾರ ಎಂದು ಕರೆಯುತ್ತಾರೆ. ಶಿವಮೊಗ್ಗದ ಕೆಳದಿ ಅರಸರು ಈ ಕೋಟೆಯನ್ನು ಕಟ್ಟುವಾಗ ಶತ್ರುಗಳು ಸುಲಭವಾಗಿ ಒಳಗೆ ಬರಬಾರದು ಎಂಬ ಕಾರಣಕ್ಕೆ ಹೀಗೆ ವಿನ್ಯಾಸಗೊಳಿಸಿದ್ದರು. ಪ್ರವೇಶ ದ್ವಾರವು ನೇರವಾಗಿದ್ದರೆ ಶತ್ರು ಸೈನಿಕರು, ಕುದುರೆಗಳು ಅಥವಾ ಆನೆಗಳು ವೇಗವಾಗಿ ಓಡಿಬಂದು ಬಾಗಿಲನ್ನು ಮುರಿಯಬಹುದು. ಆದರೆ ಅಂಕುಡೊಂಕಾದ ದಾರಿ ಇದ್ದಾಗ ಅವರು ವೇಗವಾಗಿ ಓಡಲು ಸಾಧ್ಯವಾಗುವುದಿಲ್ಲ. ಶತ್ರುಗಳು ತಿರುವುಗಳಲ್ಲಿ ತಿರುಗುವಾಗ ಕೋಟೆಯ ಮೇಲಿರುವ ಸೈನಿಕರಿಗೆ ಅವರು ಸುಲಭವಾಗಿ ಗುರಿಯಾಗುತ್ತಿದ್ದರು. ಇನ್ನು ಕಡಲಿನಿಂದ ಬರುವ ಹಡಗುಗಳು ನೇರವಾಗಿ ಕೋಟೆಯ ಮುಖ್ಯ ಬಾಗಿಲಿಗೆ ಫಿರಂಗಿ ಗುಂಡುಗಳನ್ನು ಹಾರಿಸಲು ಸಾಧ್ಯವಾಗದಂತೆ ಈ ಗೋಡೆಗಳು ತಡೆಯುತ್ತಿದ್ದವು. 350 ವರ್ಷಗಳ ಹಿಂದೆಯೇ ಇಂತಹ ತಾಂತ್ರಿಕ ಅದ್ಭುತವನ್ನು ಯೋಚಿಸಿದ ಈ ಕ್ರಾಂತಿಕಾರಿ ಬುದ್ಧಿವಂತಿಕೆಗೆ ನಮ್ಮ ಶಿವಮೊಗ್ಗದ ಹೆಮ್ಮೆ ಕೆಳದಿ ಶಿವಪ್ಪ ನಾಯಕರ ಧೀಮಂತ ವ್ಯಕ್ತಿತ್ವಕ್ಕೆ ನಮನಗಳು. ಕೇವಲ ಬಾಹುಬಲದಿಂದಲ್ಲ, ಬುದ್ಧಿಬಲದಿಂದಲೂ ಕೋಟೆಯನ್ನು ಕಟ್ಟಿ ಕರಾವಳಿಯನ್ನು ಕಾಯ್ದ ಈ ಜೀನಿಯಸ್ ಮನಸ್ಸಿಗೆ ನಮ್ಮ ಕೋಟಿ ಕೋಟಿ ಪ್ರಣಾಮಗಳು. ಈ ವಿಶಿಷ್ಟ ಪ್ರವೇಶ ದ್ವಾರವನ್ನು ದಾಟಿ ನಾವು ಕೋಟೆಯ ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ನಮಗೆ 40 ಎಕರೆ ವಿಸ್ತೀರ್ಣದ ಬೃಹತ್ ಇತಿಹಾಸದ ಜಗತ್ತು ತೆರೆದುಕೊಳ್ಳುತ್ತದೆ. ಈ ಕೋಟೆಯ ಅತ್ಯಂತ ರೋಮಾಂಚಕ ರಹಸ್ಯವೆಂದರೆ ಇಲ್ಲಿರುವ ರಹಸ್ಯ ಭೂಗತ ಸುರಂಗಗಳು. ಯುದ್ಧದ ಸಮಯದಲ್ಲಿ ರಾಜರು ಮತ್ತು ಸೈನಿಕರು ಶತ್ರುಗಳಿಗೆ ತಿಳಿಯದಂತೆ ಕೋಟೆಯಿಂದ ಹೊರಗೆ ತಪ್ಪಿಸಿಕೊಳ್ಳಲು ಮತ್ತು ರಹಸ್ಯವಾಗಿ ಮದ್ದುಗುಂಡುಗಳನ್ನು ಸಾಗಿಸಲು ಈ ಸುರಂಗಗಳನ್ನು ಬಳಸ್ತಾ ಇದ್ರು.
ಇಂದು ಇವುಗಳಲ್ಲಿ ಕೆಲವು ಸುರಂಗಗಳನ್ನು ನಾವು ನೋಡಬಹುದು. ಈ ಕೋಟೆಯ ಮಧ್ಯಭಾಗದಲ್ಲಿ ನಾವು ಕಾಣುವ ಅತ್ಯಂತ ಆಕರ್ಷಕ ಜಾಗವೇ ಈ ಬೃಹತ್ ವೀಕ್ಷಣಾ ಗೋಪುರ. ಇದನ್ನು ಟಿಪ್ಪು ಸುಲ್ತಾನ್ ತನ್ನದೇ ಆದ ಮಿಲಿಟರಿ ರಣತಂತ್ರದ ಭಾಗವಾಗಿ ನಿರ್ಮಿಸಿದರು. ಸುಮಾರು 80 ಅಡಿ ಸುತ್ತಳತೆ ಮತ್ತು 30 ಅಡಿಗಿಂತಲೂ ಎತ್ತರವಿರುವ ಈ ಗೋಪುರವನ್ನು ಟಿಪ್ಪು ಸುಲ್ತಾನ್ ಕೇವಲ ಕಾವಲಿಗಾಗಿ ಮಾತ್ರ ಬಳಸಲಿಲ್ಲ, ಬದಲಿಗೆ ಕರಾವಳಿಯ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಲು ಮತ್ತು ಶತ್ರುಗಳ ಹಡಗುಗಳ ಚಲನವಲನವನ್ನು ಪತ್ತೆ ಹಚ್ಚಲು ನಿರ್ಮಿಸಿದರು. ಈ ಕೋಟೆಯ ಅಡಿಪಾಯ ಮತ್ತು ಬೃಹತ್ ಕೆಂಪು ಕಲ್ಲಿನ ಗೋಡೆಗಳನ್ನು ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕರು ಕಟ್ಟಿಸಿದರು. ಆದರೆ ಇತಿಹಾಸದ ಚಕ್ರ ಉರುಳಿದಂತೆ 1763ರಲ್ಲಿ ಈ ಕೋಟೆ ಮೈಸೂರು ಸಾಮ್ರಾಜ್ಯದ ಪಾಲಾಯಿತು. ಹೈದರ್ ಅಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ಮಲಬಾರ್ ಪ್ರಾಂತ್ಯದ ಮೇಲೆ ದಂಡಯಾತ್ರೆ ಮಾಡಲು ಈ ಕೋಟೆಯನ್ನು ತಮ್ಮ ಮುಖ್ಯ ಮಿಲಿಟರಿ ತಾಣವನ್ನಾಗಿ ಬಳಸಿಕೊಂಡರು. ಮೇಲೆ ಹತ್ತಿ ನಾವು ಗೋಪುರದ ತುದಿಗೆ ತಲುಪಿದ ತಕ್ಷಣ ನಮಗೆ ಕಾಣುವುದು ಇಡೀ ಅರಬ್ಬಿ ಸಮುದ್ರದ 360 ಡಿಗ್ರಿ ಭವ್ಯ ನೋಟ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ನೀಲಿ ಸಮುದ್ರ, ಅಪ್ಪಳಿಸುವ ಬಿಳಿ ಅಲೆಗಳು ಮತ್ತು ಕೋಟೆಯ ಬೃಹತ್ ಕೆಂಪು ಗೋಡೆಗಳು ಪ್ರಕೃತಿ ಮತ್ತು ಇತಿಹಾಸದ ಅಪೂರ್ವ ಸಮ್ಮಿಲನದಂತೆ ಕಾಣುತ್ತವೆ. ಈ ಗೋಪುರವನ್ನು ಹತ್ತಲು ಸಾಮಾನ್ಯ ಮೆಟ್ಟಿಲುಗಳಿಲ್ಲ, ಬದಲಿಗೆ ಇಳಿಜಾರಿನ ರಸ್ತೆ ಅಥವಾ ರ್ಯಾಂಪ್ ಇದೆ. ಚಕ್ರಗಳಿರುವ ಭಾರೀ ಗಾತ್ರದ ಫಿರಂಗಿಗಳನ್ನು ಆನೆಗಳು ಅಥವಾ ಸೈನಿಕರ ಸಹಾಯದಿಂದ ನೂಕುತ್ತಾ ಗೋಪುರದ ತುದಿಗೆ ಸಾಗಿಸಲು ಈ ರ್ಯಾಂಪ್ ಸುಲಭವಾಗ್ತಿತ್ತು. ಯುದ್ಧದ ಬಿರುಸಿನಲ್ಲಿ ಸೈನಿಕರು ಮೆಟ್ಟಿಲುಗಳ ಮೇಲೆ ಎಡವಿ ಬೀಳದೆ ಈ ಇಳಿಜಾರಿನಲ್ಲಿ ಓಡುತ್ತಾ ಮದ್ದುಗುಂಡುಗಳ ಬ್ಯಾರೆಲ್ಗಳನ್ನು ವೇಗವಾಗಿ ಮೇಲಕ್ಕೆ ತಲುಪಿಸುತ್ತಿದ್ದರು. ತುರ್ತು ಸಂದೇಶಗಳನ್ನು ತಲುಪಿಸಲು ಕಾವಲುಗಾರರು ಕುದುರೆಗಳ ಮೇಲೆ ನೇರವಾಗಿ ಗೋಪುರದ ತುತ್ತ ತುದಿಯ ಹೋಗಲು ಸುಲಭವಾಗುತ್ತಿತ್ತು. ವೀಕ್ಷಣಾ ಗೋಪುರದ ಹತ್ತಿರವೇ ಇರುವ ಈ ಮೆಟ್ಟಿಲುಗಳ ಬಾವಿಯು ಆ ಕಾಲದ ಅದ್ಭುತ ಜಲ ನಿರ್ವಹಣೆಗೆ ಸಾಕ್ಷಿಯಾಗಿದೆ. ಈ ಆಯತಾಕಾರದ ಬಾವಿಯನ್ನು ಕೋಟೆಯ ಉಳಿದ ಗೋಡೆಗಳಂತೆ ಸ್ಥಳೀಯ ಲ್ಯಾಟರೈಟ್ ಅಂದರೆ ಕೆಂಪು ಕಲ್ಲನ್ನು ಬಳಸಿ ಅತ್ಯಂತ ಸುಂದರವಾಗಿ ಕೆತ್ತಲಾಗಿದೆ. ಬಾವಿಯ ಆಳಕ್ಕೆ ಇಳಿಯಲು ಕಲ್ಲಿನಲ್ಲೇ ಕೆತ್ತಿದ ಸುಂದರವಾದ ಮೆಟ್ಟಿಲುಗಳ ಸಾಲುಗಳಿವೆ. ಇವುಗಳನ್ನು ನೋಡಲು ಇಂದಿಗೂ ಪ್ರವಾಸಿಗರು ಮುಗಿಬೀಳುತ್ತಾರೆ. ಯುದ್ಧದ ಸಮಯದಲ್ಲಿ ಇದರ ಮುಖ್ಯ ಉದ್ದೇಶ ಕೋಟೆಯ ಒಳಗೆ ಇಂತಹ ಬೃಹತ್ ಮೆಟ್ಟಿಲುಗಳ ಬಾವಿಯನ್ನು ಕಟ್ಟಲು ಪ್ರಮುಖ ಕಾರಣ. ಬೇಕಲ್ ಕೋಟೆ ಪ್ರಮುಖವಾಗಿ ಒಂದು ಮಿಲಿಟರಿ ತಾಣವಾಗಿತ್ತು. ಯುದ್ಧದ ಸಮಯದಲ್ಲಿ ಶತ್ರುಗಳು ಕೋಟೆಯನ್ನು ಸುತ್ತುವರೆದಾಗ ಒಳಗಿರುವ ನೂರಾರು ಸೈನಿಕರಿಗೆ ಮತ್ತು ಕುದುರೆಗಳಿಗೆ ಕುಡಿಯುವ ನೀರಿನ ಅಭಾವವಾಗದಂತೆ ಈ ಬಾವಿ ನಿರಂತರವಾಗಿ ನೀರು ಒದಗಿಸುತ್ತಿತ್ತು. ಇನ್ನು ಈ ಬಾವಿಯ ಪಕ್ಕದಲ್ಲೇ ಟಿಪ್ಪು ಸುಲ್ತಾನ್ ನಿರ್ಮಿಸಿದ ಮದ್ದುಗುಂಡುಗಳ ಉಗ್ರಾಣವಿದೆ. ಸಿಡಿಮದ್ದುಗಳು ಅತಿಯಾದ ಬಿಸಿಲಿಗೆ ಸ್ಫೋಟಗೊಳ್ಳದಂತೆ ಹತ್ತಿರದಲ್ಲೇ ಇರುವ ಈ ನೀರಿನ ಹೊಂಡದ ತಂಪು ವಾತಾವರಣವು ಶಸ್ತ್ರಾಸ್ತ್ರ ಕೊಠಡಿಯನ್ನ ತಂಪಾಗಿಡಲು ಸಹಾಯ ಮಾಡುತ್ತಿತ್ತು. ಕೋಟೆಯ 3 ಭಾಗಗಳು ಉಪ್ಪು ನೀರಿನಿಂದ ಆವೃತವಾಗಿದ್ದರೂ ಈ ಮೆಟ್ಟಿಲುಗಳ ಬಾವಿಯಲ್ಲಿ ಮಾತ್ರ ಸಿಹಿ ನೀರು ಸಿಗುತ್ತದೆ. ಬಾವಿಯ ತಳಭಾಗದಲ್ಲಿ ನೈಸರ್ಗಿಕ ನೀರಿನ ಬುಗ್ಗೆಗಳಿರುವುದರಿಂದ ಇಂದಿಗೂ ಇದರಲ್ಲಿ ನೀರು ಬತ್ತುವುದಿಲ್ಲ. ಮೆಟ್ಟಿಲುಗಳ ಬಾವಿಯನ್ನು ನೋಡಿ ಮುಂದೆ ಬಂದರೆ ನಮಗೆ ಕೋಟೆಯ ಮತ್ತೊಂದು ರಹಸ್ಯ ಜಲ ಮೂಲ ಕಾಣಿಸುತ್ತದೆ. ಇದು ಬರೋಬ್ಬರಿ 100ರಿಂದ 150 ಅಡಿ ಆಳವಿರುವ ಭಾರೀ ದೊಡ್ಡ ಬಾವಿ. ಸುತ್ತಲೂ ಉಪ್ಪು ಸಮುದ್ರವಿದ್ದರೂ ಕಾಲ ಎಷ್ಟು ಬದಲಾಗಿದ್ದರೂ ಈ ಬಾವಿಯ ನೀರು ಮಾತ್ರ ಇಂದಿಗೂ ಬತ್ತಿಲ್ಲ. ಇದರ ಸುತ್ತಲೂ ಸುರಕ್ಷಿತವಾಗಿ ಕಲ್ಲಿನ ತಡೆಗೋಡೆಯನ್ನು ನಿರ್ಮಿಸಲಾಗಿದೆ. ಕೋಟೆಯ ಮೇಲೆ ಶತ್ರುಗಳ ದಾಳಿ ಮಾಡಿದಾಗ ಅವರು ಮೊದಲಿಗೆ ಮಾಡುವ ಕೆಲಸವೆಂದರೆ ಕೋಟೆಯ ಪ್ರಮುಖ ನೀರಿನ ಹೊಂಡಗಳಿಗೆ ವಿಷ ಹಾಕುವುದು. ಶತ್ರುಗಳು ಹಾಗೆ ಮಾಡಿದರೆ ಒಳಗಿರುವ ಸೈನಿಕರು ನೀರಿಲ್ಲದೆ ಸಾಯಬೇಕಾಗುತ್ತದೆ. ಅಂತಹ ತುರ್ತು ಪರಿಸ್ಥಿತಿಯಲ್ಲಿ ಸೈನಿಕರ ರಕ್ಷಣೆಗಾಗಿ ಕೋಟೆಯ ಮತ್ತೊಂದು ಸುರಕ್ಷಿತ ಭಾಗದಲ್ಲಿ ಈ 2ನೇ ರಹಸ್ಯ ಬಾವಿಯನ್ನು ಇಡಲಾಗಿತ್ತು. ಶತ್ರುಗಳಿಗೆ ಇದರ ಸುಳಿವು ಬೇಗ ಸಿಗುತ್ತಿರಲಿಲ್ಲ. ಇದು ಸೈನಿಕರಿಗೆ ನಿರಂತರವಾಗಿ ಕುಡಿಯುವ ಶುದ್ಧ ನೀರನ್ನು ಒದಗಿಸುವ ಬ್ಯಾಕಪ್ ಮೂಲವಾಗಿತ್ತು. ಇನ್ನು ಬೇಕಲ್ ಕೋಟೆ ನಿರ್ಮಾಣದ ಪ್ರಮುಖ ಕಾರಣಗಳೇನೆಂದರೆ ಕಡಲ ತೀರದ ರಕ್ಷಣೆ. ಸಮುದ್ರದ ಮೂಲಕ ವಿದೇಶಿ ಆಕ್ರಮಣಕಾರರು ದಾಳಿ ಮಾಡುವುದನ್ನು ಮೊದಲೇ ಪತ್ತೆ ಹಚ್ಚಲು ಮತ್ತು ತಡೆಯಲು ಇದನ್ನು ಕಾವಲು ಕೇಂದ್ರವಾಗಿ ನಿರ್ಮಿಸಲಾಯಿತು. ಹಾಗೂ ವ್ಯಾಪಾರದ ಭದ್ರತೆ. ಆ ಕಾಲದಲ್ಲಿ ಜಾಗತಿಕವಾಗಿ ಪ್ರಸಿದ್ಧಿಯಾಗಿದ್ದ ಮಲಬಾರ್ ಮತ್ತು ತುಳುನಾಡಿನ ಮೆಣಸು, ಶುಂಠಿಯಂತಹ ಸಂಬಾರ ಪದಾರ್ಥಗಳ ವ್ಯಾಪಾರವನ್ನು ಕಡಲ್ಗಳ್ಳರಿಂದ ರಕ್ಷಿಸಲು ಈ ಕೋಟೆ ಅಗತ್ಯವಾಗಿತ್ತು. ಹಾಗೂ ಸಾಮ್ರಾಜ್ಯದ ವಿಸ್ತರಣೆ. ಕರ್ನಾಟಕದ ಕೆಳದಿ ನಾಯಕರು ಮಲಬಾರ್ ಪ್ರದೇಶದ ಮೇಲೆ
ರಾಜಕೀಯ ಹಿಡಿತ ಸಾಧಿಸಲು ಮತ್ತು ತಮ್ಮ ರಾಜ್ಯದ ಗಡಿಯನ್ನು ಭದ್ರಪಡಿಸಿಕೊಳ್ಳಲು ಇದನ್ನು ಪ್ರಮುಖ ಸೇನಾ ನೆಲೆಯನ್ನಾಗಿ ಮಾಡಿಕೊಂಡರು. ನಂತರದ ದಿನಗಳಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನು ವಶಪಡಿಸಿಕೊಂಡಾಗ ಅವರು ತಮ್ಮ ಮಲಬಾರ್ ದಂಡಯಾತ್ರೆಗಾಗಿ ಇದನ್ನು ಪ್ರಮುಖ ಮಿಲಿಟರಿ ಸ್ಟೇಷನ್ ಆಗಿ ಬಳಸಿಕೊಂಡರು. ಕೋಟೆಯ ಮಧ್ಯದಲ್ಲಿರುವ ಬೃಹತ್ ವೀಕ್ಷಣಾ ಗೋಪುರವನ್ನು ಟಿಪ್ಪು ಸುಲ್ತಾನ್ ತನ್ನ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ನಿರ್ಮಿಸಿದರು. ಹೊರಗಿನ ಬೃಹತ್ ಕಲ್ಲಿನ ಗೋಡೆಗಳಲ್ಲಿ ಕಂಡುಬರುವ ರಂಧ್ರಗಳು ಕೇವಲ ಕಿಟಕಿಗಳಲ್ಲ, ಅವು ಆ ಕಾಲದ ಅತ್ಯಂತ ಶಕ್ತಿಶಾಲಿ ಮತ್ತು ತಾಂತ್ರಿಕ ರಕ್ಷಣಾ ವ್ಯವಸ್ಥೆಯಾಗಿದೆ. ಶತ್ರುಗಳ ದಾಳಿಯಿಂದ ಕೋಟೆಗಳನ್ನು ರಕ್ಷಿಸಲು ಈ ರಂಧ್ರಗಳು ಅಥವಾ ಪೀಪ್ ಹೋಲ್ಗಳನ್ನು 3 ಹಂತಗಳಲ್ಲಿ ವಿಶಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ. ಮೇಲ್ಭಾಗದ ರಂಧ್ರಗಳು ದೂರದ ಗುರಿಗಳನ್ನು ತಲುಪಲು, ಸಮುದ್ರದಲ್ಲಿ ಮೈಲುಗಳಷ್ಟು ದೂರದಲ್ಲಿ ಬರುವ ಶತ್ರು ಹಡಗುಗಳನ್ನು ಅಥವಾ ಸೈನಿಕರನ್ನು ಗುರಿಯಾಗಿಸಲು ಈ ರಂಧ್ರಗಳನ್ನು ಬಳಸಲಾಗುತ್ತಿತ್ತು. ಇಲ್ಲಿಂದ ಫಿರಂಗಿ ಅಥವಾ ಸುಧಾರಿತ ಬಂದೂಕುಗಳ ಮೂಲಕ ದೂರಕ್ಕೆ ದಾಳಿ ಮಾಡಲಾಗುತ್ತಿತ್ತು. ಇನ್ನು ಮಧ್ಯಭಾಗದ ರಂಧ್ರಗಳು ಹತ್ತಿರ ಬರುವ ಶತ್ರುಗಳನ್ನು ಮಟ್ಟ ಹಾಕಲು, ಶತ್ರುಗಳು ಸಮುದ್ರ ತೀರಕ್ಕೆ ಬಂದು ಕೋಟೆಯ ಗೋಡೆಯ ಹತ್ತಿರ ಮುನ್ನಡೆಯುತ್ತಿರುವಾಗ ಅವರ ಮೇಲೆ ನಿಖರವಾಗಿ ಗುಂಡು ಹಾರಿಸಲು ಈ ಮಧ್ಯದ ರಂಧ್ರಗಳು ನೆರವಾಗುತ್ತಿದ್ದವು. ಇನ್ನು ಕೆಳಭಾಗದ ರಂಧ್ರಗಳು ತೀರಾ ಹತ್ತಿರ ಬಂದ ಶತ್ರುಗಳ ಮೇಲೆ ದಾಳಿ ಮಾಡಲು, ಶತ್ರು ಸೈನಿಕರು ಕೋಟೆಯ ಗೋಡೆಯ ಬುಡಕ್ಕೆ ಬಂದು ಗೋಡೆ ಹತ್ತಲು ಪ್ರಯತ್ನಿಸುವಾಗ ಅವರ ಮೇಲೆ ನೇರವಾಗಿ ಮೇಲಿಂದ ದಾಳಿ ಮಾಡಲು, ಉದಾಹರಣೆಗೆ ಬಾಣ, ಗುಂಡು ಅಥವಾ ಕಾಯಿಸಿದ ಎಣ್ಣೆ ಸುರಿಯಲು ಈ ತಳಭಾಗದ ರಂಧ್ರಗಳನ್ನು ಬಳಸಲಾಗುತ್ತಿತ್ತು. ಕೋಟೆಯ ಒಳಗಿರುವ ಸೈನಿಕರು ಈ ರಂಧ್ರಗಳ ಮೂಲಕ ಹೊರಗಿನ ಶತ್ರುಗಳನ್ನು ಸ್ಪಷ್ಟವಾಗಿ ನೋಡಬಹುದಿತ್ತು, ಆದರೆ ಹೊರಗಿರುವ ಶತ್ರುಗಳಿಗೆ ಒಳಗಿರುವ ಸೈನಿಕರು ಎಲ್ಲಿದ್ದಾರೆ ಎಂದು ಪತ್ತೆ ಹಚ್ಚಲು ಸಾಧ್ಯವಿರಲಿಲ್ಲ. ಬೇಕಲ್ ಕೋಟೆಯ ಮುಕ್ಕಾಲು ಭಾಗ ಸಮುದ್ರದಿಂದ ಸುತ್ತುವರಿದಿರುವುದರಿಂದ ಕಡಲಿನ ಮಾರ್ಗವಾಗಿ ಬರುವ ಯುರೋಪಿಯನ್ ಅಥವಾ ಇತರ ರಾಜರ ನೌಕಾಪಡೆಯನ್ನು ಸದೆಬಡೆಯಲು ಈ ರಂಧ್ರಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದವು. ಬೇಕಲ್ ಕೋಟೆಯು ಕೇವಲ ಒಂದು ಸುಂದರ ಪ್ರವಾಸಿ ತಾಣವಲ್ಲ, ಇದು 17ನೇ ಶತಮಾನದ ಅತ್ಯುತ್ತಮ ರಕ್ಷಣಾ ತಂತ್ರಜ್ಞಾನ, ರೋಮಾಂಚಕ ಇತಿಹಾಸ ಮತ್ತು ಕರಾವಳಿಯ ಭವ್ಯತೆಗೆ ಸಾಕ್ಷಿಯಾಗಿ ನಿಂತಿರುವ ಐತಿಹಾಸಿಕ ಹೆಗ್ಗುರುತು. ಅಂದಿನ ರಾಜರ ಯುದ್ಧ ಕೌಶಲ್ಯ ಹಾಗೂ ದೂರದೃಷ್ಟಿಯನ್ನು ಈ ಬೇಕಲ್ ಕೋಟೆ ಎತ್ತಿ ತೋರಿಸುತ್ತವೆ. ಅರಬ್ಬಿ ಸಮುದ್ರದ ಅಲೆಗಳ ನಡುವೆ ಇಂದಿಗೂ ಗಟ್ಟಿಯಾಗಿ ನಿಂತಿರುವ ಈ ಕೋಟೆ ಇತಿಹಾಸ ಮತ್ತು ಪ್ರಕೃತಿ ಸೌಂದರ್ಯವನ್ನು ಸವಿಯುವವರಿಗೆ ಒಂದು ಅದ್ಭುತ ಲೋಕವಾಗಿದೆ. ನಿಮಗೆ ಈ ಕೋಟೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿದಿದ್ದರೆ ಅಥವಾ ನಿಮ್ಮ ಸ್ವಂತ ಅನುಭವಗಳಿದ್ದರೆ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.